ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ನ ಮಾಡಿದ್ದೀವಿ. ಸೊ ನೀವೆಲ್ರಿಗೂ ಈಗ ಆಗಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದ್ದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ತಿರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಅವರ ಇದರಲ್ಲಿ ಮಾಡಿದ್ದೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿ ಏನ್ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಅಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಸಾಂಗ್ಸ್ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲಿರಲಿ. ಥ್ಯಾಂಕ್ ಯು. ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು, ರೈಟ್? ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡಬೇಕು ಹಾಗೆ ಹೀಗೆ ಅಂದ್ರೆ ಸರಿ ಏನೇನು ಅನ್ಕೊಳ್ಳೋರು. ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗ್ಮಾ ಇರ್ಬೋದು, ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಒಂದು ಹೆಣ್ಮಕ್ಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಆ್ಯಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆ ಅಂದರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಥರ ಇರಲ್ಲ, ಎಲ್ಲ ಹೊಸದಾಗೆ ಸಾಂಗ್ಸ್ ಇದೆ. ಆ್ಯಂಡ್ ಕೇಳಿಸ್ಕೊಂಡಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಆ್ಯಂಡ್ ಮಚ್ ಲವ್ ಹೆಚ್ಚು ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕರ್ತಿದ್ದಕ್ಕೆ ನಮಗೆ. ಆ್ಯಂಡ್ ಸ್ಟುಡಿಯೋನ ತುಂಬ ಮಜಾ ಮಾಡಿದ್ವಿ, ಹೆವಿ ಕ್ವಾಟ್ಲೇನು ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಫವಾಜ್ ಅಶ್ರಫ್. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ, ತುಂಬ ಖುಷಿಯಾಗಿದೆ. ಆ್ಯಂಡ್ ಐ ಥ್ಯಾಂಕ್ ರೋಹಿತ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. Thank you. Abhin and Remji, thank you. I remember starting of this project with ನನಗೆ ಕನ್ನಡ ಬರ್ತಿಲ್ಲ. It doesn't work out for me, but now I can understand and I can speak a little bit Kannada. And talking about the jukebox, I'm extremely happy. The songs is so good, perfect, and I think with the support of you guys we'll make it a big success. Keep supporting us and Jai Karnataka Mati. Jai. ನೀವೆಲ್ಲರಿಗೂ ಇಲ್ಲಿ ನೋಡಿ, ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ GT ಮಾಲ್ ಅಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ, ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ huge congratulations to Rohit Kirti ಅವ್ರಿಗೆ. ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನೋಡಿರೋಂಥ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದಾಸ್ ಆನ್ ಸ್ಕ್ರೀನ್. ಬಿಗ್ ಸ್ಕ್ರೀನ್, ಐ ಆಮ್ ಹರ್ ಫ್ಯಾನ್. ಯು ಆರ್ ಲುಕಿಂಗ್ ಫ್ಯಾಬ್ ದಿಸ್ ಈವ್ನಿಂಗ್ ದೀಪಿಕಾ. ಸೊ ಐ ವಾಸ್ ಲೈಕ್ ತುಂಬ ಖುಷಿ ಆಯಿತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ
ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ ಅವರು. ಆ್ಯಂಡ್ ಅಭಿನ್ ಸರ್ ಕೂಡ, DOP ಸರ್, ಮತ್ತು ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನ ಇವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ. ಪಾರ್ವತಿ ಅದ್ಭುತವಾದ ಟೈಟ್ಲು. ಆ್ಯಕ್ಚುಲಿ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ನಮ್ಮ ಆತ್ಮೀಯರು ಹೇಳಬೇಕು, ಪಿ ಆರ್ ಅಂತ ಹೇಳಿಲ್ಲ, ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ, ಒಂದು ಒಳ್ಳೆ ಟೀಮು ಇಲ್ಲ ಸರ್, ಮತ್ತು ನಿರ್ದೇಶಕರು ಭಾಳ ಒಳ್ಳೆಯವರು, ನಿರ್ಮಾಪಕರು ಒಳ್ಳೆಯವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟನ್ನು, ಅವ್ರು ಭೇಟಿ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಭಾಳ ಬಿಸಿ ಇದ್ದೆ, ಇಮಿಡಿಯೇಟ್ ಹೇಳ್ಸ್ಕೊಂಡು ವೆಂಕಟೇಶ್ವರ ಅಂತ ಬಂದರು. ನಾನು ಹತ್ತನೇ ರಿಷಿಕೇಶಿಂದ ಬಂದಿದ್ದೆ. ನಾನು ರಿಷಿಕೇಶ್ ಹೋಗಿ ಬಂದಿದ್ದ ದಿನ ನೆಕ್ಸ್ಟ್ ಡೇನೇ ಬಂದರು. ಬಂದಾಗ ಒಂದೊಂದು ಹಾಡು ನೋಡ್ತಾ ಇದ್ರೆ ಆ ರಿಷಿಕೇಶ್ ನಾನು ಏನೇನು ನೋಡಿ ಅದೇ ಥರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಷಿಕೇಶ್ ನೋಡ್ತಾ ಇದ್ದೆ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು. ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಈಚ್ ಆ್ಯಂಡ್ ಎವ್ರಿ ಸಾಂಗ್, ಪ್ರತಿಯೊಂದು ಸಾಂಗ್ ನೋಡಿದೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ವರ್ಷಗಳ ನಂತರ 3, 4, 5 ಹಾಡು ಇರೋದು. 9 + 3 ಬಿಟ್ಟು 13 ಹಾಡಿದೆ ಈ ಸಿನಿಮಾದಲ್ಲಿ. ಪ್ರೇಮಲೋಕದ ನಂತರ ಆ್ಯಕ್ಚುಲಿ 12, 13 ಹಾಡಿರೋದು ಇದೇ ಸಿನಿಮಾ ಅಂತ ಅನ್ಕೋತೀನಿ. ಪ್ರತಿಯೊಂದು ವಿಷುವಲ್ ನೋಡಿದ್ದೀನಿ ನಾನು. ವಿಷುವಲ್ ಯಾವತ್ತು ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು. ನಾನು ಇವತ್ತು ವಿಷುವಲ್ ತೋರಿಸ್ತೀರಾ ಅಂತ ಅಂದ್ಕೊಂಡೆ. ಅದು ನವರಾತ್ರಿಯ ಮೊದಲನೇ ದಿನ ವಿಷುವಲ್ ತೋರಿಸಿ ಚೆನ್ನಾಗಿರೋದು. ಇದೇ ತೋರಿಸಿ, ಆದಷ್ಟು ಬೇಗ ತೋರಿಸಿ. ಹರಿ, ಯು ಆರ್ ಡನ್ ಅ ವಂಡರ್ಫುಲ್ ಮ್ಯೂಸಿಕ್ ಸರ್. ತುಂಬ ನೆಲ ಪಡಿಕೆ ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ದಟ್ಸ್ ಯು ಆರ್ ಡನ್ ಅ ವಂಡರ್ಫುಲ್ ರಿಯಲಿ ಕಂಪೋಸ್ ವೆರಿ ವೆಲ್. ರ್ಯಾಪರ್ ಅವರ ಮೇಡಮ್, ನಿಮ್ಮ ಹೆಸರು ನಾನು ಮಾಡ್ತೀನಿ, ಸಾರಿ, ತುಂಬ ಚೆನ್ನಾಗಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಆಂಟೋನಿ ಸರ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಎಲ್ಲರಿಗೂ ನಮಸ್ಕಾರ. ನಾನು ಪೂನಂ ಸರ್ನಾಯ್. ನಾನು ಇನ್ನು ಕನ್ನಡ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬ ಖುಷಿ. ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು. ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ ಮ್ಯೂಸಿಕ್ ಸಾಂಗ್ಸ್ of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our music composer, Mr. Hari, and our director, who has given the lyrics also to the songs. And after seeing this behind the scenes, when they were making the videos, I was in awe of Hari, because he sang. I never thought of that he can sing so well, because I think only he can compose, he can do other things, but he sang so well, so I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that songs, and age is not a bar in that songs. So and lastly, I would like to wish all of you happy Navratri, happy Dasara. I would like to convey thanks to Rohit, our director, music composer Mr. Hari, our DOP Abin, who has captured the song when we
dance our heart out, because being a non-dancer, it was very difficult for my choreographer also to make me dance on the songs. But everyone was so patient, and I would like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepika Das, Fawaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie who can seriously take it to the sky. So when you will give all your heart, I think this movie will be definitely a hit.